ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ ಆರ್ ನಾಯ್ಕ್ ಮಿರ್ಜಾನ್. ನಾನು ನಿಮಗೆಲ್ಲ ಇವತ್ತಿನ ದಿನ ಎಲ್ಲರೂ ನಿರ್ಲಕ್ಷ್ಯ ತೋರುವಂಥ ಒಂದು ಕೇರೆ ಹಾವು ಅಂದರೆ ರ್ಯಾಟ್ ಸ್ನೇಕ್, ಇಂಡಿಯನ್ ರ್ಯಾಟ್ ಸ್ನೇಕ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ರ್ಯಾಟ್ ಸ್ನೇಕ್ ಅಂತಂದರೆ ಇವು ಹೆಸರಲ್ಲೇ ಇರೋ ಥರ ಇಲಿಯನ್ನು ಇಷ್ಟಪಡುವಂಥ ಹಾವುಗಳು. ಇವು ಮಾನವರಿಗೆ, ರೈತರಿಗೆ, ಎಲ್ಲರಿಗೂ ಸ್ನೇಹಜೀವಿಗಳು. ಇವು ಯಾಕಪ್ಪ ಸ್ನೇಹಜೀವಿಗಳು ಅಂತಂದರೆ, ರೈತ ಬೆಳೆಯುವಂಥ ದವಸ ಧಾನ್ಯಗಳನ್ನು ಮತ್ತು ದಾಸ್ತಾನು ಇಡುವಂಥ ಜಾಗದಲ್ಲಿ ಇಲಿಗಳು ಬಂದು, ಹೆಗ್ಗಣಗಳು ಬಂದು ಅದನ್ನು ಹಾಳು ಮಾಡುವಂಥದ್ದು. ಮನೆಗಳಲ್ಲಿ ಕೂಡ ನಾವು ತಂದಿಟ್ಟ ರೇಷನ್ ಅಥವಾ ಅಕ್ಕಿ, ರಾಗಿ, ಜೋಳ, ಬೇಳೆ, ಏನೇ ಕಾಳುಗಳನ್ನು ಹಾಳು ಮಾಡುವಂಥ ಇಲಿ, ಹೆಗ್ಗಣಗಳನ್ನು ಇದು ತಿಂದು ಅವುಗಳನ್ನು ಅಲ್ಲಿಂದ ಅವುಗಳ ಸಂತತಿಯನ್ನು ಖಾಲಿ ಮಾಡ್ತದೆ. ನೀವು ಈಗ ಹಾವು ಬಂತು ಅಂದ್ಬಿಟ್ಟು ಇದು ಕ್ಯಾರ್ಯಾವನ್ನು ನೀವು ಹೊಡೆಯೋದಾಗಲಿ, ಕೊಲ್ಲೋದಾಗಲಿ, ಅದನ್ನು ಕೊಂದು ಹಾಕೋದ್ರಿಂದ ಆ ಜಾಗದಲ್ಲಿ ಬೇರೆ ಹಾವುಗಳು ಬಂದು ಸೇರ್ಕೊಳ್ಳುವಂಥ ಒಂದು ಅವಕಾಶ ಇರುತ್ತೆ. ಯಾಕಂತಂದರೆ ಅದು ಹಾವು ಇಲ್ಲ ಅಂತಂದರೆ, ಕೆರೆ ಹಾವು ಇಲ್ಲದೆ ಇರೋ ಜಾಗದಲ್ಲಿ ನಾಗರ ಹಾವು, ರಸಲ್ ವೈಫರು ಮತ್ತು ಕಟ್ಟ ಹಾವು, ಅಂದರೆ ರಸಲ್ ವೈಫರ್ ಅಂದರೆ ಕೊಳಕಮಂಡಲ, ಇಂಥ ವಿಷಕಾರಿ ಹಾವುಗಳು ಬಂದು ಸೇರ್ಕೊಳ್ಳೋದು ಸಹಜ ಆಗುತ್ತೆ. ಅದೇ ಈ ಕೆರೆ ಹಾವು ಇದ್ದಾಗ ಅದು ತನ್ನ ಏರಿಯಾದಲ್ಲಿ ಯಾವುದೇ ಹಾವನ್ನು ಬರಲಿಕ್ಕೆ ಕೊಡದೆ ತನ್ನ ಏರಿಯಾನ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಆದ್ದರಿಂದ ಇದು ನಮಗೆ, ಮಾನವರಿಗೆ, ರೈತರಿಗೆ, ಎಲ್ಲರಿಗೂ ಒಂದು ಸ್ನೇಹಜೀವಿಯಾಗಿರುತ್ತೆ. ಮತ್ತು ಇದು ಪೂರ್ತಿ ವಿಷಕಾರಿಯಾದಂಥ ಹಾವಲ್ಲ. ಇದು ವಿಷರಹಿತವಾದಂಥ ಹಾವು. ಕೆಲವರಲ್ಲಿ ಮೂಢನಂಬಿಕೆ ಇದೆ, ಇದರಲ್ಲಿ ಬಾಯಲ್ಲಿ ವಿಷ ಇಲ್ಲ, ಇದರಲ್ಲಿ ಬಾಲದಲ್ಲಿ ವಿಷ ಇರುತ್ತೆ, ಬಾಲದಿಂದ ಹೊಡೆಯುತ್ತದೆ ಅಂತಂದು. ಆ ಥರ ಏನೂ ಇಲ್ಲ. ಈ ಹಾವುಗಳು 6 ರಿಂದ 10 ಫೂಟು ಉದ್ದ ಬೆಳೀತವೆ. ಮತ್ತು ಇವು ಮನೆ ಅಂತ, ಇದು ಹೊಲಗಳಲ್ಲಿ, ಮನೆ ಹತ್ರ ಅವುಗಳಲ್ಲಿ ಇರೋದು ಸಹಜ. ಇದು ಮನುಷ್ಯರಿಗೆ ಮತ್ತು ತುಂಬ ಹೆದರುವಂಥದ್ದು. ಮತ್ತು ಅತಿಯಾಗಿ ವೇಗವಾಗಿ ಓಡುವಂಥ ಇದು ಹಾವಾಗಿದೆ. ಎಲ್ಲದಕ್ಕಿಂತ ವೇಗವಾಗಿ ಓಡುವಂಥ ಹಾವು ಇದು ನಿಮಗೆ ಕಣ್ಣಿಗೆ ಕಾಣೋದೇ ಇಲ್ಲ. ಅಂದರೆ ನೀವು ತಲೆ ಮತ್ತು ಬಾಲದವರೆಗೂ ಇದನ್ನು ಒಂದೇ ಕಡೆ ನೋಡೋಕ್ಕಾಗಲ್ಲ, ಅಷ್ಟು ಫಾಸ್ಟಾಗಿ ಹೋಗುತ್ತೆ. ಅದೇ ಇದು ತನ್ನ ಬಚಾವಿಗೋಸ್ಕರ ಅಥವಾ ತನ್ನ ರಕ್ಷಣೆಗೋಸ್ಕರ ಎಲ್ಲಾದರೂ ಮನೆ ಒಳಗಡೆ ಬಂದಾಗ ಒಂದೇ ಕಡೆ ಸುತ್ತಕೊಂಡು ಅಲ್ಲೇ ಕೂತ್ಕೊಳ್ಳೋ ಅಡುವಂಥ ಒಂದು ಜೀವಿಯಾಗಿದೆ. ಬಂದರೆ ಮನುಷ್ಯರ ಮೇಲೂ ವೇಗವಾಗಿ ಬರ್ಬೋದು, ಆದರೆ ಕಚ್ಚುತ್ತೆ. ಆದರೆ ಇದು ವಿಷಕಾರಿ ಅಲ್ಲ. ಯಾಕಂತಂದರೆ ಅದು ತನ್ನ ರಕ್ಷಣೆಗೋಸ್ಕರ ಈಗ ನಾಗರಾವಿನ ಥರನೇ ಸೌಂಡ್ ಕೂಡ ಮಾಡ್ಬೋದು. ಆ ಥರ ಸೌಂಡ್ ಕೂಡ ಮಾಡುತ್ತೆ. ಅದನ್ನು ನೀವು ತಿಳ್ಕೊಂಡು ನಾಗರಾವು ಅಂತ ಹೊಡೆಯೋಕೆ ಹೋಗ್ಬಾರ್ದು. ಈ ಹಾವುಗಳು ಬಂದಾಗ ಈಗ ಅರಣ್ಯ ಇಲಾಖೆಯಿಂದ ಎಲ್ಲರೂ ರಕ್ಷಣೆ ಮಾಡ್ತಾರೆ, ನಾವು ರಕ್ಷಣೆ ಮಾಡಲೇಬೇಕು, ನಿಮ್ಮ ಕರ್ತವ್ಯ ಆಗಿದೆ. ಆದ್ದರಿಂದ ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರದೆ ತುಂಬ ಎಲ್ಲರೂ ಕಾಳಜಿ ತೊಗೊಂಡು ನೀವೆಲ್ಲ ಅದನ್ನು ರಕ್ಷಣೆ ಮಾಡೋಣ. ಇಂಥ ಒಂದು ಸ್ನೇಹಜೀವಿಯನ್ನು ರಕ್ಷಣೆ ಮಾಡಿ ಕಾಪಾಡೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ.